ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನಗರದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿರುವ ಆರಾಧನಾ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಮಹಾನಗರ ಪಾಲಿಕೆಯ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬಳಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಮಾತನಾಡಿ, ಕನ್ನಡ ನಾಡು ಸಾಂಸ್ಕೃತಿಕ ಭರಿತ ನಾಡುವಾಗಿದ್ದು ಕನ್ನಡ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯೋತ್ಸವದ ಒಂದು ಆಚರಣೆ ಈ ಒಂದು ವೇದಿಕೆ ವತಿಯಿಂದ ನಡೀತಾ ಇದೆ. ಬಹಳ ಸಂತೋಷದ ವಿಷಯ. ಏಕೆಂದರೆ ನಮ್ಮ ನಗರದಲ್ಲಿ ಸತತವಾಗಿ ಒಂದು ತಿಂಗಳಿಂದ ಇಂಥ ಕಾರ್ಯಕ್ರಮಗಳು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಕರ್ನಾಟಕ ಅನೇಕ ಸಂಘಟನೆಗಳು ಒಂದು ಹಮ್ಮಿಕೊಂಡು ಬಂದಿರೋದು ಬಹಳ ಸಂತೋಷದ ವಿಷಯ. ಏಕೆಂದರೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಲು ಇಂಥ ವೇದಿಕೆಗಳು ನಮಗೆ ಬಹಳ ಅವಶ್ಯ. ಏಕೆಂದರೆ ನಾವು ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಿಂದ ಅನೇಕ ಮಹನೀಯರ ಒಂದು ಕೊಡುಗೆ ಇದೆ. ಏಕೆಂದರೆ ಮೊದಲು ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತೇಳಿ ಇತ್ತು. ಆ ಒಂದು ಮೈಸೂರು ರಾಜ್ಯವನ್ನು ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯ ಆಗಬೇಕಂತೇಳಿ ಒಂದು ಹೋರಾಟ, ಅನೇಕ ಹೋರಾಟಗಾರರು, ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಎಲ್ಲರೂ ಕೂಡಿ ಈ ಒಂದು ಪ್ರತ್ಯೇಕ ನಮ್ಮ ಕರ್ನಾಟಕ ಅಂತೇಳಿ ಹೆಸರಿಟ್ಟರು. ಅವರೆಲ್ಲರೂ ನಾವು ಸ್ಮರಿಸುತ್ತಾ, ನಾವು ಈಗಾಗಲೇ ನಮ್ಮ ಬಡಗೇರ್ ಅವರು ಹೇಳಿದ್ರು ಕನ್ನಡದ ಬಗ್ಗೆ ಮತ್ತು ಕನ್ನಡದಲ್ಲಿ ಯಾವ್ಯಾವ ಅಕ್ಷರ ವ್ಯಂಜನ ಎಲ್ಲವೂ ಸವಿಸ್ತಾರ ಹೇಳಿದ್ರು. ಈ ಹೆಚ್ಚಿಗೆ ಹೇಳ್ತಕ್ಕಂಥ ಇದಲ್ಲ. ಅವರೊಂದು ನನಗೆ ಒಂದು ಸಲಹೆ ನೀಡಿದ್ರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗಡಿ ಮತ್ತು ಮುಂಗಟ್ಟುಗಳ ಮೇಲೆ ಹೆಚ್ಚಾಗಿ ಇಂಗ್ಲೀಷಲ್ಲಿ ಬರೆದಿದ್ದು ಇದೆ ಅಂಥೇಳಿ. ಅದು ಮೊನ್ನೆ ನವೆಂಬರ್ 1ರಂದು ನಾವಿಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಅವತ್ತೇ ನಾನು ಆದೇಶ ಮಾಡಿದ್ದೀನಿ ಆಯುಕ್ತರವರಿಗೆ. ಈಗಲೂ ಸಹಿತ ಹೋಗಿ ಇವತ್ತೇ ಒಂದು ಆದೇಶ ಹೊರಡಿಸಿ ಇವತ್ತಿನಿಂದಲೇ 60% ಕನ್ನಡದಲ್ಲಿ ಬೋರ್ಡ್ ಇರಬೇಕಂತ ಇವತ್ತಿನಿಂದ ನಾನು ಹೋಗಿ ಅದೇ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅವರ ಒಂದು ನನಗಿರ್ತಕ್ಕಂಥ ವಿಶ್ವಾಸ ಮತ್ತು ನನಗಿರ್ತಕ್ಕಂಥ ಒಂದು ಪ್ರೀತಿಗೆ ನಾನು ಅವರಿಗೆ ಹೇಳ್ತೀನಿ. ನಾಳೆಯಿಂದ ಇವತ್ತು ನಾನು ಹೋಗಿ ಆದೇಶ ಮಾಡ್ತೀನಿ. ಒಂದು ಯಾವುದಾದ್ರೂ ಒಂದು ಸಂಘಟನೆ ಅವರಿದ್ದ ಸಹಿತ ಜೊತೆಯಲ್ಲಿ ಬರ್ರಿ, ನಾವು ಸಹಿತ ತಮ್ಮ ಸಹಾಯ ಮಾಡ್ತೀವಿ. ಪ್ರತಿಯೊಂದು ಬೋರ್ಡಿನ ಮೇಲೆ 60% ಕನ್ನಡದಲ್ಲೇ ಬರೀ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಮುಖಾಂತರ ಹೇಳುತ್ತಾ, ಈಗಾಗಲೇ ಇನ್ನೂ ಅನೇಕ ನಾಯಕರು ಮಾತಾಡಿದ್ದಾರೆ. ನಾನು ಸ್ವಲ್ಪ ದಿನ 3-4 ಕಾರ್ಯಕ್ರಮ ಹೋಗ್ಬಿಟ್ಟು ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ವಿಶೇಷವಾಗಿ ಇನ್ನೊಮ್ಮೆ ಎಲ್ಲರಿಗೂ ಇದ್ದಂತೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಸರ್ವರಿಗೂ 69ನೇಯ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಅಭಿನಂದನೆಗಳು. ಕರ್ನಾಟಕ ರಾಜ್ಯೋತ್ಸವವನ್ನು ಇಂದು ಇಡೀ ರಾಜ್ಯ ಸಂತೋಷ ಸಂಭ್ರಮದಿಂದ ಆಚರಿಸುತ್ತಿದೆ. ಇದು ನಮ್ಮ ಪಾಲಿಗೆ ಒಂದು ಸಂಭ್ರಮದ ದಿನ. ಇಂದಿನ ಈ ಸಂಭ್ರಮಕ್ಕೆ ಕಾರಣೀಭೂತರಾದ ಅಸಂಖ್ಯ ಗುರು ಹಿರಿಯರನ್ನು ನಾವೆಲ್ಲರೂ ಇಂದು ಸ್ಮರಣೆ ಮಾಡಿಕೊಳ್ಳಬೇಕು. ಈ ದಿನ ಅವರೆಲ್ಲರ ಈ ಬೆವರಿನ ಹನಿ ಫಲವೇ ಇಂದಿನ ನಿಮ್ಮ ಈ ಸಂಭ್ರಮಕ್ಕೆ ಕಾರಣ. ಮಹಾಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳಿದರೆ, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ಕನ್ನಡರಾಗಿರು. ನಮ್ಮ ಸಂಸ್ಥೆಯಲ್ಲಿ ಉರ್ದು ಪ್ರಾಬಲ್ಯತೆ ಇರುವ ಅಂದಿನ ಕಾಲದಲ್ಲಿ ಇರುವ ಸಂದರ್ಭದಲ್ಲಿ ಉರ್ದು ಬೋರ್ಡನ್ನು ಹೊರಗಡೆ ಹಾಕಿ ಒಳಗೆ ಕನ್ನಡ ನಡೆಸಿದ ಧೀಮಂತ ಕನ್ನಡ ಋಷಿಗಳು ಪೂಜ್ಯ ಚನ್ನಬಸವಣ್ಣ ಪಟ್ಟಿದೇವರೊಬ್ಬರು ಬಾಕಿಯವರು, ಪೂಜ್ಯ ದೊಡ್ಡಪ್ಪ ಅವರು ತನ್ನ ಶೈಕ್ಷಣಿಕ ದಾಸೋಹ ಪ್ರಾರಂಭ ಮಾಡಿದ್ದು ಕನ್ನಡ ಭಾಷೆಯಿಂದ. ಒಂದು ಕೈಯಲ್ಲಿ ಕನ್ನಡ ಭಾಷೆ, ಇನ್ನೊಂದು ಕೈಯಲ್ಲಿ ಸ್ತ್ರೀ ಶಿಕ್ಷಣ, ಇವೆರಡನ್ನೂ ಹಿಡಿದುಕೊಂಡು ಅವುಗಳ ಬೆಳವಣಿಗೆಯತ್ತ ದಿಟ್ಟ ನಿಲುವಿಟ್ಟರು. ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿ ಅತ್ಯಂತ ಯಶಸ್ವಿಪೂರ್ಣವಾಗಿ 2 ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿದ್ದರು ಪೂಜ್ಯ ದೊಡ್ಡಪ್ಪ ಅವರು. ತಮ್ಮ ತನು ಮನಗಳನ್ನು ಅರ್ಪಿಸಿದರು.
ದೊಡ್ಡಪ್ಪ ಅವರು. ಅಂದಿನಿಂದ ಇಂದಿನವರೆಗೂ ಶರಣಬಸವೇಶ್ವರ ಸಂಸ್ಥಾನ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಸರ್ದಾರ್ ಶರಣಗೌಡ ಇನಾಮದಾರ್ ಅಂತ ಸ್ವಾತಂತ್ರ್ಯ ಅಭಿಮಾನಿಗಳು ಕನ್ನಡ ಜ್ಞಾನವನ್ನು ಆಶೀರ್ವದಿಸುತ್ತಾ ಅದನ್ನು ಬೆಳೆಸುತ್ತಿದ್ದಾರೆ. ಆಮೇಲೆ ಲಿಂಗಕ್ಕೆ ದೊಡ್ಡಪ್ಪ ಅವರ ನೆಟ್ಟ ಸಸಿಯನ್ನು ನನ್ನ ಯಜಮಾನರಾದ ಪರಮ ಪೂಜ್ಯ ಶರಣಬಸಪ್ಪ ಅವರು ಹೆಮ್ಮರವಾಗಿ ಬೆಳೆಸಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಕನ್ನಡ ಭಾಷೆ, ಸಾಹಿತ್ಯ, ಕನ್ನಡ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಇಂಗ್ಲಿಷ್ ಶಾಲೆಗಳು ತೆರೆದಿರಬಹುದು, ಆದರೆ ಅದು ಇಂದಿನ ಮಕ್ಕಳಿಗೆ ಅನಿವಾರ್ಯವಾಗಿದೆ. ಅದನ್ನು ಕಲಿಯದೆ ಹೋದರೆ ನಮ್ಮ ಮಕ್ಕಳು ವೈಜ್ಞಾನಿಕವಾಗಿ, ತಂತ್ರಜ್ಞಾನವಾಗಿ, ಒಟ್ಟಾರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ದೂರವಾಗಿ ಉಳಿಯುತ್ತಾರೆ ಎಂಬ ಕಾರಣಕ್ಕಾಗಿ ಇಂಗ್ಲಿಷ್ ಕಲಿಯಲು ಅವಕಾಶ ಮಾಡಲಾಗಿದೆ. ಹೀಗೆಂದ ಮೊದಲಿಗೆ ಕನ್ನಡ ಬಿಡಬೇಕು ಎಂದಲ್ಲ. ಈ ಎಲ್ಲ ವರ್ಲ್ಡ್ ಏನ್ ನಾಲೆಜ್ ಬೆಳೆಸ್ಕೊಂಡು ಮತ್ತೆ ಕನ್ನಡದಲ್ಲಿ ಬೆಳೆದ್ರೆ ಕನ್ನಡನೂ ಹೆಚ್ಚಿಗೆ ಬೆಳೀತದೆ, ನಿಮ್ ನಾಲೆಜ್ ಬೆಳೀತದೆ. ಅದಕ್ಕೆ ಕನ್ನಡಕ್ಕೆ ಮಹತ್ವ ಕೊಟ್ಟು ನಮಗೆ ಹೃದಯ ಮುಟ್ಟುವಂತ ಭಾಷೆ ಯಾವುದಂದ್ರೆ ಕನ್ನಡ. ನಮ್ಮ ತಾಯಿ ಮಾತು ಕನ್ನಡ, ಮಾತೃಭಾಷೆ ಯಾವುದು? ತಾಯಿ ನಾಡೋದು, ತಾಯಿ ನಡೆಯೋದು ಕರ್ನಾಟಕ. ಅದಕ್ಕೆ ಕನ್ನಡ ಮುಖಾಂತರ ನಾವು ಮನಸ್ಸು ಮುಟ್ಕೋಬಹುದು. ಅದಕ್ಕೆ ಕನ್ನಡಕ್ಕೂ ಮಹತ್ವ ಕೊಟ್ಟು, ಇವತ್ತು ಇಂಗ್ಲಿಷ್ ಕಲಿಯೋರೆಲ್ಲ ಕನ್ನಡ ಸ್ವಲ್ಪ ಹೀಗೆ ಇರ್ತಾರೆ, ಅದಕ್ಕೂ ಮಹತ್ವ ಕೊಟ್ಟು ಕನ್ನಡ ಚೆನ್ನಾಗಿ ಕಲೀರಿ. ಅದರಲ್ಲಿ ನೀವು ಬಹಳ ಬೆಳೀತೀರಿ ಅಂತ ನಾವು ಹೇಳ್ಬೋದು. ಇಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕನ್ನಡ ರಕ್ಷಣೆ ಮಾಡುತ್ತಾ ಎಲ್ಲರನ್ನೂ ಕನ್ನಡ ಭಾಷೆ, ಸಂಸ್ಕೃತಿ ಬಿತ್ತರಿಸುವ ಕೆಲಸಕ್ಕೆ ಎಂದಿಗೂ ತೊಡಗಿದ್ದಾರೆ. ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಮಾಡುತ್ತಾ ಜೊತೆಗೆ ಕಲ್ಯಾಣ ಸಿರಿ ಎನ್ನುವ ಪ್ರಶಸ್ತಿ ಕೂಡ ಇಂದು ಪ್ರದಾನ ಮಾಡಿದ್ದಾರೆ. ಕನ್ನಡ ಭಾಷೆಯ ಬಗ್ಗೆ, ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅವರಿಗಿರುವ ಕಾಳಜಿ ಎತ್ತಿ ತೋರಿಸಿದ್ದಾರೆ. ಅದಕ್ಕಾಗಿ ಅಧ್ಯಕ್ಷರಾದ ಶ್ರೀ ಸಂದೀಪ್ ಭರಣಿಯವರನ್ನು ಮತ್ತು ಎಲ್ಲ ಪದಾರ್ಥಿಗಳನ್ನು ವಂದಿಸುತ್ತೇನೆ. ಅವರಿಗೂ ಧನ್ಯವಾದ ಮಾಡ್ತೇನೆ. ಅವರಿಗೆಲ್ಲರಿಗೂ ಒಂದು ಜೋರಾಗಿ ಕಪ್ಪಳೆ ತಾವೆಲ್ಲ ಕೊಟ್ಟಬೇಕು. ಜೈ ಭುವನೇಶ್ವರ ತಾಯಿ, ಜೈ ಭಾರತಾಂಬೆ ಎಂದು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲ್ಯಾಣ ಸಿರಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವಲಿಂಗ್ ಹಳಿಮನಿ, ಸಿಪಿಐ ದಿಲೀಪ್ ಸಾಗರ್, ಮಲ್ಲಿಕಾರ್ಜುನ್ ಖೆಮ್ಜಿ, ಚೇತನ್ ಗಾಂಜಿ, ಸುರೇಶ್ ಬಡಿಗೇರ್, ಎಸ್ಎಂ ಪಾಟೀಲ್ ನರಿಬೋಳ್, ಚಂದ್ರಕಾಂತ್ ಸಂತಪೂರ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.